ಅಯ್ಯೋ ಅವ್ವ ನೀನು ಯಾಕೆ ತಿಂಡಿ ತರಕ್ಕೆ ಹೋದೆ? ನಂಗೆ ಬೇಡ. ಒಂದು ಕಿತ ಇದ್ರ ಗಮಲ್ ನೋಡು, ಎಲ್ಲ ಬಳದು ಬಾಯಿಗೆ ಹಾಕಂತ್ಯ. ಅವ್ವ ಸುಮ್ಮನೆ ನನ್ನ ಬಲವಂತ ಮಾಡಬೇಡ. ನನಗೇನು ಬೇಡ, ಯಾರು ಬೇಡ, ಸುಮ್ಮನೆ ಹೋಗು. ಅಲ್ಲ ಕಣವಿ, ಹೋದ ಹುಡುಗಿ ನೀನು. ಆ ಪುಡ್ಸಿ ಏನೋ ಅಂದ್ಬಿಟ್ಟು ಅನ್ನ ನೀರು ಬಿಟ್ಟು ಕುತ್ಕೊಂಡ್ರೆ ಹೆಂಗವಿ? ಅವ್ವ ನನ್ಗೆ ಯಾರು ಏನಂದ್ರು ಏನೂ ಆಗಲ್ಲ. ನನ್ನ ಮೈಂಡ್ ಸರಿ ಇಲ್ಲ, ಸುಮ್ಮನೆ ಹೋಗವ್ವ. ನನ್ನ ಮಗಳು ಏನು ಅಂತ ನಂಗೆ ಗೊತ್ತದೆ. ನಿನ್ನ ಮೂಗಿನ ಮ್ಯಾಗಿನ ಸಿಟ್ಟು, ನಿನ್ನ ಬಾಯಾಗ ಬರೋ ಮಾತು ಯಾವ ಕಾರಣಕ್ಕೆ ಬರ್ತದೆ ಅಂತ ನಾನು ಹೇಳ್ಬಲ್ಲೆ. ದಿಟ ಹೇಳವಿ, ಪುರ್ಸಿ ಅಂದಿರೋ ಮಾತು ನೀನು ತಲೆ ಕೆಡಿಸ್ಕೊಂಡಿಲ್ಲ. ಏನೋ ದೊಡ್ಡ ವಿಷಯ ನಡೆದದೆ. ಹೇಳು ಅದೇನು? ಏನೂ ಇಲ್ಲ ಅವ್ವ. ಅವೇ ಏನೂ ಆಗಿಲ್ಲ ಅಂತ ನಿನ್ನ ಬಾಯಿ ಹೇಳ್ತಾ ಇದ್ದೆ, ಆದರೆ ನಿನ್ನ ಕಣ್ಣು ಏನೋ ಆಗದೆ ಅಂತ ಹೇಳ್ತಾ ಇದ್ದೆ. ಕಾಲೇಜಲ್ಲಿ ಏನಾರು ಆಯ್ತಾ? ಅಯ್ಯೋ ಅವ್ವ, ಹಾಗೆಲ್ಲ ಏನೂ ಇಲ್ಲವ್ವ, ಏನೂ ಆಗಿಲ್ಲ. ಮತ್ತೆ ಗಂಡು ಹುಡುಗರು ಏನಾದರೂ ಕಾಲೇಜ್ನಾಗ ನಿಂತವ್ ತೆಪ್ಪಾಗಿ ನಡ್ಕೊಂಡ್ರ? ಅದು ಇಲ್ಲ. ಮತ್ತೆ ಟೀಚರ್ ಏನಾರು ಅಂದ್ರ? ಇಲ್ಲವ್ವ. ನೋಡವಿ, 3 ಎತ್ತೋಳ ಮುಂದೆ ಈ ನಾಟಕ ಎಲ್ಲ ಬೇಡ. ದಿಟ ಹೇಳು, ಏನಾಯ್ತು? ನಾನು ಇವಾಗ ಏನಾದರೂ ಸುಮ್ಮನೆ ಇದ್ರೆ ಅವ್ವಂಗೆ ಅನುಮಾನ ಬರುತ್ತೆ. ನಾನೇ ಏನಾದರೂ ಹೇಳಿ ಸಂಭಾಳಿಸ್ಬೇಕು. ಯೋಯ್ ಹೇಳ್ತೇ ಇಲ್ಲ? ಇಲ್ಲ ನಾನೇ ಕಾಲೇಜ್ ತಕ್ಕ ಬರಲ್ಲ? ಅವ್ವ ಏನೂ ಇಲ್ಲ. ಆ ಪುಡ್ಸಿ ನನ್ಗಿಂತ ಚಿಕ್ಕವನು, ನನ್ನೇ ಎಲ್ರ ಮುಂದೆ ಬಜಾರಿ ಅನ್ಬಿಟ್ಟ. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೆ. ಇಲ್ಲ ಇಲ್ಲ, ಅದಕ್ಕೇನು ನಿಂಗೆ ಬೇಜಾರಾಗಿರಕ್ಕಿಲ್ಲ. ಯಾಕಂದ್ರೆ ಪುರ್ಸಿ ಅನ್ನೋ ಮಾತಿಗೆಲ್ಲ ನೀನು ಯಾವತ್ತೂ ಬೇಜಾರೇ ಮಾಡ್ಕೊಂಡಿಲ್ಲ. ನಿಜವಾಗ್ಲೂ ಅದೇ ಕಣವ್ವ, ನನ್ನೇ ಬಜಾರಿ ಅಂದವನೇ. ಎಲ್ರೂ ಮುಂದೆ ಒಂದು ಬಾಲ ಕಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಸುಮಾನೇ ಅಲ್ಲ. ನಿಜವಾಗ್ಲೂನಾ? ಹ್ಞೂ, ಮತ್ತೆ ಪುಟ್ಟಕ್ಕಂಗೆ ತರಕಾರಿ ಕಟ್ ಮಾಡಕ್ ಚೆನ್ನಾಗಿ ಬರುತ್ತೆ, ಆದ್ರೆ ಅವಳು ಚಿಕ್ಕ ಮಗಳಿಗೆ ಎಲ್ರೂ ಬಾಲ ಕಟ್ ಮಾಡಕ್ ಚೆನ್ನಾಗಿ ಬರುತ್ತೆ. ಈ ಪುರ್ಸಿಗೆ ಅವ್ರ ಮಮ್ಮಿ ಪುರ್ಸಿ ಅಂತ ಹೆಸರೇ ಇಡಬಾರ್ದಿತ್ತು. ಇನ್ನೇನಂತ ಹೇಳ್ಬೇಕಿತ್ತು? ಉರ್ಸಿ ಉರ್ಸಿ ಅಂತ ಇಡ್ಬೇಕಿತ್ತು. ಯಾವಾಗ ನೋಡಿದ್ರು ಉರಿಸ್ತಾನೆ ಇರ್ತಾನೆ. ಆಯ್ತು, ನೀನು ಈಗ ಹೇಳ್ತಿದ್ಯಲ್ಲ, ಆ ವಯ್ಯನ್ಗೆ ಹೇಳಿ ಇನ್ನೊಂದ್ಕಿತ ಅವ್ನ ನಾಮಕರಣ ಮಾಡ್ತೆ. ಆದ್ರೆ ಅವ್ವ, ಅವನಿಗೆ ಇವಾಗ ನಾಮಕರಣ ಮಾಡಕ್ಕೆ ಅವನ ಸೈಜಿನ ತೊಟ್ಲೆ ಸಿಗಲ್ವಲ್ಲ.